ಕ್ರೀಮಿ ಟೆಕ್ಸ್ಚರ್ ಇರುವಂತಹ ಸೋಯಾ ಚಂಕ್ಸ್ ಮಸಾಲ ಕರಿ ರೆಸಿಪಿ ಎಷ್ಟು ತಿಂದರೂ ಸಾಕೆ ಅನಿಸೋದಿಲ್ಲ, ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟು. ಇದನ್ನು ಬಿಸಿ ಬಿಸಿ ಚಪಾತಿಗೆ, ರೊಟ್ಟಿಗೆ ಹಾಗೂ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ಈ ರೆಸಿಪಿ. ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ. ನಾನಿಲ್ಲಿ ಸಣ್ಣ ಸೋಯಾ ಬರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ದಪ್ಪ ಸೋಯಾ ಚಂಕ್ಸ್ ಬರುತ್ತೆ ನೋಡಿ, ಅದು ಕೂಡ ತೊಗೋಬೋದು. ಅಂದರೆ ಮನೆಯಲ್ಲಿ ಯಾವುದು ಇರುತ್ತೆ ಅದನ್ನೇ ತೊಗೋಬೋದು. ಇದಕ್ಕೆ ಬಿಸಿನೀರು ಹಾಕ್ತಿದ್ದೀನಿ. ಬಿಸಿನೀರು ಹಾಕಿ ಇದಕ್ಕೆ ಒಂದು 10 ನಿಮಿಷ ನೆನೆಸ್ಕೊಂಡು ತೊಗೋಬೇಕು. ಇವಾಗ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಲೈಟಾಗಿ ಇದನ್ನು ಈ ರೀತಿ ಹಿಂಡಿ ತೊಗೋಬೇಕಾಗುತ್ತೆ. ಈ ರೀತಿ ಬಿಸಿನೀರಲ್ಲಿ ಹಾಕಿರೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ಈ ಸೋಯಾ ಚಂಕ್ಸ್. ಓಕೆ ನೋಡಿ, ಎಲ್ಲನೂ ನಾನು ಹಿಂಡಿ ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿನಿ. ಇವಾಗ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಈ ಹಿಂಡಿದಂತಹ ಈ ಸೋಯಾ ಚಂಕ್ಸ್ ಹಾಕ್ತಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತಗೋಬೇಕು. ನೀವು ಬೇಕಿದ್ರೆ ಡೈರೆಕ್ಟಾಗಿ ಹಾಗೆ ಕೂಡ ಬಳಸ್ಕೋಬೋದು. ಬಟ್ ಈ ರೀತಿ ಒಂದು ಸ್ವಲ್ಪ ಹುರ್ಕೊಂಡು ಹಾಕಿದರೆ ನಮ್ಮ ಸೋಯಾ ಚಂಕ್ಸ್ ಕರಿ ತುಂಬಾ ರುಚಿಯಾಗಿರುತ್ತೆ. ಅಂದರೆ ಎಕ್ಸ್ಟ್ರಾ ರುಚಿ ಬರುತ್ತೆ ಈ ರೀತಿ ಸ್ವಲ್ಪ ಹುರಿದೋದ್ರಿಂದ. ಓಕೆ ನೋಡಿ, ಇವಾಗ ಹೈ ಫ್ಲೇಮ್ದಲ್ಲಿ ಒಂದು ಸ್ವಲ್ಪ ಹುರ್ಕೊಂಡಿದ್ದು ನಾನು ಪ್ಲೇಟ್ನಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೂ ಹಿಂಗೆ ಹಾಕ್ಕೊತಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ, ಒಂದು 2-3 ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತಗೋಬೇಕು. ಇವಾಗ ಈರುಳ್ಳಿದು ಹಸಿ ವಾಸನೆ ಹೋಗಿದೆ. ಇವಾಗ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು 3 ಟೊಮೆಟೊ ಹಾಕ್ತಿದ್ದೀನಿ. ಕೆಂಪಾಗಿದ್ದಂತಹ ಟೊಮೆಟೊ ಹಾಕ್ಕೊಳ್ಳಿ, ಗ್ರೇವಿಗೆ ತುಂಬಾ ಸರಿಯಾಗಿ ಕಲರ್ ಬರುತ್ತೆ. 2 ಈರುಳ್ಳಿ, 3 ಟೊಮೆಟೊ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಒಂದು ಸ್ವಲ್ಪ. ಅದ್ರ ಜೊತೆಗೆ ಅರಿಶಿಣ ಹಾಗೂ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಗೂ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಅಂತೇಳಿ ಹಾಕ್ತಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಬೇಗನೆ ಸಾಫ್ಟ್ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇವಾಗ ಏನಿಲ್ಲ, ಈ ಟೊಮೆಟೊ ಪೂರ್ತಿ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತಗೋಬೇಕು. ಇಲ್ಲಿ ಒಂದು ಸ್ವಲ್ಪನೇ ಗ್ರೇವಿ ಗಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಕಾಜು ಹಾಕ್ತಿದ್ದೀನಿ. ಕಾಜು ಇಲ್ಲ ಅಂದರೆ ನೀವೇನು ಮಾಡಿ, ಒಂದು ಸ್ವಲ್ಪನೇ ಶೇಂಗಾನ ಹಾಕ್ಕೊಳ್ಳಿ. ಗ್ರೇವಿ ನೀರಾಗಿ ಬರೋದಿಲ್ಲ, ಗಟ್ಟಿಯಾಗುತ್ತೆ. ಈ ಶೇಂಗಾ ಅಥವಾ ಕಾಜು ಹಾಕೋದ್ರಿಂದ ರುಚಿ ಕೂಡ ಹೆಚ್ಚಾಗುತ್ತೆ. ಓಕೆ ನೋಡಿ, ಇವಾಗ ಪೂರ್ತಿ ಟೊಮೆಟೊ ಸಾಫ್ಟ್ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 2-3 ಚಮಚ ನೀರು ಹಾಕ್ತಿದ್ದೀನಿ. ನೀರು ಜಾಸ್ತಿ ಕ್ವಾಂಟಿಟಿದಾಗ ಹಾಕ್ಕೋಬಾರ್ದು, ಬೇಕಿದ್ರೆ ಹಾಗೆ ಕೂಡ ರುಬ್ಕೋಬೋದು, ನಡೆಯುತ್ತೆ. ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ. ಇವಾಗ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಉಗುರು ಬೆಚ್ಚಗಾಗಿದೆ. ಉಗುರು ಬೆಚ್ಚಗೆ ಎಣ್ಣೆಯಲ್ಲಿ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ತಿದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಖಾರ ಹಾಕೋದ್ರಿಂದ ಗ್ರೇವಿಗೆ ಕಲರ್ ತುಂಬಾ ಸರಿಯಾಗಿ ಬರುತ್ತೆ, ಹಾಗೆ ರುಚಿ ಕೂಡ ಹೆಚ್ಚಾಗುತ್ತೆ. ಒಂದು ವೇಳೆ ನೀವು ಇಲ್ಲಿ ಜಾಸ್ತಿ ಬಿಸಿ ಮಾಡ್ಕೊಂಡು ಖಾರ ಹಾಕಿದರೆ ಎಣ್ಣೆಯಲ್ಲಿ ಸಿದೋಗಿಬಿಡುತ್ತೆ ಖಾರ. ಹೀಗಾಗಿ ಉಗುರು ಬೆಚ್ಚಗಿರುತ್ತೆ ನೋಡಿ ಎಣ್ಣೆ, ಆ ಟೈಮ್ನಲ್ಲೇ ಖಾರನ ಹಾಕ್ಕೊಳ್ಳಿ. ಇವಾಗ ನಾವು ಮಾಡಿದಂತಹ ಈ ಪೇಸ್ಟ್ ಹಾಕ್ತಿದ್ದೀನಿ, ಈರುಳ್ಳಿ ಮತ್ತು ಟೊಮೆಟೊದು. ಇವಾಗ ನೀರು ಹಾಕಬಾರ್ದು, ಇದನ್ನು ಹಾಗೇ ಎಣ್ಣೆ ಸಪ್ರೇಟ್ ಆಗೋ ತನಕ ಹುರ್ಕೊಂಡು ತಗೋಬೇಕು. ಒಂದು ಚೂರು ಕೂಡ ನೀರು ಹಾಕಬಾರ್ದು. ಎಷ್ಟು ನಾವು ಇಲ್ಲಿ ಮಸಾಲಾನ ಹುರ್ಕೊಂಡು ತೊಗೊತೇವಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಗ್ರೇವಿ ಸಬ್ಜಿ. ಓಕೆ ನೋಡಿ, ಫುಲ್ ಎಣ್ಣೆ ಸಪ್ರೇಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ, ಎಣ್ಣೆ ಕೂಡ ಸಪ್ರೇಟ್ ಆಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಈಗ ನಾವು ಹುರಿದಿಟ್ಟಿದ್ದೇವಲ್ಲ ಆ ಸೋಯಾ ಚಂಕ್ಸ್ ಅದನ್ನು ಹಾಕ್ತಿದ್ದೀನಿ. ಅದ್ರ ಜೊತೆಗೆ 1 ಚಮಚ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಹಾಗೆ 1 ಚಮಚ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಬೇಕಿದ್ರೆ ಇದಕ್ಕೆ ಸ್ಕಿಪ್ ಕೂಡ ಮಾಡ್ಬೋದು, ಹಾಕಿದರೆ ಉಪ್ಪು ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಏನಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ರೇವಿಗೋಸ್ಕರ ಇಲ್ಲಿ ತಣ್ಣೀರನ್ನ ಹಾಕಬಾರ್ದು, ನೀವು ಇಲ್ಲಿ ಬಿಸಿನೀರೇ ಹಾಕ್ಕೋಬೇಕು. ಗ್ರೇವಿಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು. ಇವಾಗ ಬಿಸಿನೀರು ಹಾಕಿ ಒಂದು ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ನೀವು ಇಲ್ಲಿ ಗ್ರೇವಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಬಿಸಿನೀರು ಹಾಕಿದ ಮೇಲೆ ಒಂದು ಸಲ ನೀವು ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು. ಬೇಕು ಅಂತ ಅನಿಸಿದರೆ ಮಾತ್ರ ಇಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾವು ಮೊದಲು ಕೂಡ ಹಾಕಿರ್ತೇವಲ್ವ, ಹೀಗಾಗಿ ಇಲ್ಲಿ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕಾಗುತ್ತೆ. ಏನಿಲ್ಲ, ಎಲ್ಲ ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೋಬೇಕು. ಈ ಸೋಯಾ ಚಂಕ್ಸ್ ಎಲ್ಲನೂ ಉಪ್ಪು ಖಾರ ಹೀರ್ಕೊಳ್ಳುತ್ತೆ. ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಒಂದು 5-6 ನಿಮಿಷ ಕುದಿಸ್ಕೊಂಡಿದ್ದ ಸ್ಲೋ ಗ್ಯಾಸ್ನಲ್ಲಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಸೋಯಾ ಚಂಕ್ಸ್ ಮಸಾಲ ಕರಿ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಹುರಿದು ಮಾಡಿ ನೋಡಿ ನೀವು ಒಂದ್ಸಲ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಸೊ ಚಪಾತಿ, ರೊಟ್ಟಿ ಹಾಗೂ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುವಂತಹ ರೆಸಿಪಿ ರೆಡಿಯಾಗಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.